ವೆಲ್ಕಮ್ ಟು ಮೈ ಕಿಚನ್ ಬ್ಲಾಗ್. ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡೋಣ ಅಂತ. ಸೊ ಆಲ್ರೆಡಿ ನಾನು ಇಲ್ಲಿ ಹೆಸರುಬೇಳೆಯನ್ನು ಒಂದು 4 ವಿಸಲ್ ಕೂಗಿಸಿ ಆಲ್ರೆಡಿ ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನಾನು ಕೊಬ್ಬರಿಯನ್ನು ಕೂಡ ತುರಿದು ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೆಕ್ಸ್ಟು ಬೆಲ್ಲವನ್ನು ಕೂಡ ಪಾನಕ ರೀತಿಯಲ್ಲಿ, ಅಂದರೆ ಬೆಲ್ಲ ನೀಟಾಗಿ ಕರಗಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏಲಕ್ಕಿಯನ್ನು 4 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ನೀಟಾಗಿ ಜಜ್ಜಿ ಅದಾದ ನಂತರ ಅದಕ್ಕೆ ಹಾಕಿದರೆ ಆಯಿತು ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಬೆಲ್ಲವನ್ನು ನೀಟಾಗಿ ಒಂಚೂರು ಗಂಟಿಲ್ಲದೆ ನೀರಾಗೋ ರೀತಿಯಲ್ಲಿ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಅದು ನೀರು ಆದ ತಕ್ಷಣ ಆ ಒಂದು ಪಾಯಸಕ್ಕೆ ಹಾಕ್ಬೋದು. ಇಲ್ಲಿ ಆಲ್ರೆಡಿ ನಾನು ನೋಡಿ ಆಲ್ರೆಡಿ ನಾನಿಲ್ಲಿ ಏಲಕ್ಕಿಯನ್ನು ಜಜ್ಜಿದ್ದೀನಿ. ಸೊ ಒಂದು ಕಡೆ ನಾನಿಲ್ಲಿ ಬೇಯಿಸಿಟ್ಟಿರುವಂತಹ ಹೆಸರು ಕಾಳನ್ನು ಮತ್ತು ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಶಾವಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಆ ಪಾಯಸಕ್ಕೆ ಶಾವಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಶಾವಿಗೆನ ತೆಗೆದುಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಶಾವಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ಭಾಳ ಹಾಕಿದರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಶಾವಿಗೆನ ಹಾಕಬೇಕು. ಸೊ ನಾನಿಲ್ಲಿ ನೆಕ್ಸ್ಟು ಆ ಶಾವಿಗೆ ಜೊತೆಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೆಗೆದುಕೊತಾ ಇದ್ದೀನಿ. ಸೊ ಅದು ಎಣ್ಣೆಲಿ ಕರೆದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇದೆಲ್ಲ ಆಲ್ರೆಡಿ ನೀರು ಬೆಲ್ಲ ಎಲ್ಲ ಪಾನಕ ಆಗಿದೆ. ಸೊ ಅದನ್ನು ನಾನು ಇಲ್ಲಿ ಆ ಒಂದು ಬೇಳೆ ಜೊತೆ ಮಿಕ್ಸ್ ಮಾಡ್ತೀನಿ, ಸೋಸ್ತೀನಿ. ಯಾಕಂದರೆ ಅದರಲ್ಲಿ ಹಳ್ಳು ಅವ್ರದ್ದು ಕಸ ಕಡ್ಡಿ ಎಲ್ಲ ಇರುತ್ತೆ. ಸೊ ಅದು ಮಿಕ್ಸ್ ಆಗಬಾರ್ದು ಅಂಥೇಳಿ ಒಂದು ಸೋಸೋ ಜಲ್ಲಿಯಲ್ಲಿ ಅದನ್ನು ನೀಟಾಗಿ ಸೋಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಸೋಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಸೋಸಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಬೆಲ್ಲ ಮತ್ತು ಆ ಬೇಳೆ ನೀಟಾಗಿ ಮಿಕ್ಸ್ ಆದರೆ ರುಚಿ ಚೆನ್ನಾಗಿ ಕೊಡುತ್ತೆ. ಸೊ ನಾನು ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಮಾತ್ರ ತೆಗೆದುಕೊಂಡಿದ್ದೀನಿ. ಬೇಳೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನೋ ಬೆಲ್ಲ ಕೂಡ ಅಷ್ಟೇ ಪ್ರಮಾಣ, ಸ್ವಲ್ಪ ಸಿಹಿ ಕಮ್ಮಿ ಇರಲಿ ಅಂತೇಳಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ನೀವು ಸಿಹಿ ಚೆನ್ನಾಗಿ ತಿಂತೀರಾ ಅಂದರೆ ನೀವು ಹಾಕ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನಾವು ಮನೇಲಿ ಯಾವ ರೀತಿ ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಎಷ್ಟು ಬೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಎರಡು ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದು ಪಾತ್ರೆ ತೆಗೆದುಕೊಂಡ್ಬಿಟ್ಟು ಒಲೆ ಮೇಲಿಟ್ಟು ಆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇವಾಗ ಸ್ಟವ್ ಮೇಲೆ ಪಾತ್ರೆನ ಇಡ್ತಾ ಇದ್ದೀನಿ. ಸೊ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಫ್ರೈ ಮಾಡಬೇಕಲ್ವಾ, ಸೊ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ಇವಾಗ ತೆಗೆದಿಟ್ಟಿರುವಂಥ ಡ್ರೈ ಫ್ರೂಟ್ಸ್ ಕೂಡ ನಾನು ಅದಕ್ಕೆ ಹಾಕಿ ಕರಿತೀನಿ. ನೋಡಿ ಆಲ್ರೆಡಿ ನಾನು ಒಂದು ಪ್ಲೇಟಲ್ಲಿ ಏನು ಬೇಕು ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿದ್ದೀನಿ. ಆಲ್ರೆಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ. ಸೊ ಇವಾಗ ಅದನ್ನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಎಣ್ಣೆ ಕಾದ ನಂತರ ಸೊ ಆ ಡ್ರೈ ಫ್ರೂಟ್ಸನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಂಥ. ಸೊ ನಾನು ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಜಾಸ್ತಿನೇ ಎಣ್ಣೆ ಕಾದಿತ್ತು. ಹಾಕಿದ ತಕ್ಷಣವೇ ಚೆನ್ನಾಗಿ ಫ್ರೈ ಆಗಿಬಿಡ್ತು. ಬೇಗನೆ ಎಣ್ಣೆಗೆ ಹಾಕಿ ತೆಗೆದುಬಿಟ್ಟೆ ನಾನು. ಸೊ ಇಲ್ಲಿ ಪಾತ್ರೆಗೆ ಫೋಕಸ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಡ್ರೈ ಫ್ರೂಟ್ಸನ್ನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಮಾಡಿದ್ರೆ ಚೆಂದ, ಹಾಗೆ ಹಾಕಿದರೆ ಚೆನ್ನಾಗಿರೋಲ್ಲ ತಿನ್ನೋಕ್ಕೆ. ಸೊ ಹಾಗಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಉರಿ ಕೂಡ ಕಮ್ಮಿ ಇಟ್ಕೊತಾ ಇದ್ದೀನಿ, ಜಾಸ್ತಿ ಉರಿ ಇಟ್ಕೊಂಡಿದ್ದೆ ನಾನು. ಸೊ ಇವಾಗ ಅದನ್ನು ಉರಿ ಕಮ್ಮಿ ಮಾಡಿ ಫ್ರೈ ಮಾಡ್ಕೊಂಡು ಈಚೆ ಕಡೆ ತೆಗಿತಾ ಇದ್ದೀನಿ. ನೋಡಿ ಯಾವ ರೀತಿ ಅಂತ ಸ್ವಲ್ಪ ಡಾರ್ಕಾಗಿ ಫ್ರೈ ಆಗಿಬಿಟ್ಟಿದೆ ಅದು. ನೀವು ಮೀಡಿಯಮ್ ಸೈಜಲ್ಲಿ ಫ್ರೈ ಮಾಡಿಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ಡಿಶ್ ಬಂದರೆ ಸಾಕು. ಆಮೇಲೆ ಇವಾಗ ಶಾವಿಗೆ ಕೂಡ ಫ್ರೈ ಮಾಡ್ಕೋಬೇಕು. ಶಾವಿಗೆ ಫ್ರೈ ಮಾಡಿದ್ರೆ ತಿನ್ನೋಕೆ ಟೇಸ್ಟಿಯಾಗಿರುತ್ತೆ. ಅದು ಯಾವುದೇ ಪದಾರ್ಥ ಆಗಿ ಸ್ವಲ್ಪ ಫ್ರೈ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ರವೆ ಕೂಡ ಹಾಕ್ಬೋದು. ಶಾವಿಗೆ ಬೇಡ ಅಂದರೆ ನಾವು ಶಾವಿಗೆ ತಿನ್ನಲ್ಲ ಅಂದರೆ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದು ಕೂಡ ಫ್ರೈ ಮಾಡಿ ಹಾಕ್ಕೋಬೋದು. ಇಲ್ಲಿ ನಾನು ಕಸಕಸೆಯನ್ನು ಹಾಕ್ತಾಯಿದ್ದೀನಿ. ಕಸಕಸೆ ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಇಲ್ಲಿ ಒಂದು ಪಾಕೆಟ್ ಇತ್ತು ನನ್ನ ಹತ್ರ. ಸೊ ಅದನ್ನು ಬಿಚ್ಚಿಬಿಟ್ಟು ಒಂದು ಪೂರ ಪಾಕೆಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇರುತ್ತೆ, ಒಂದು ಸ್ಪೂನಷ್ಟು ಇರುತ್ತೆ ಅಷ್ಟೇ. ಅವು ಸ್ಪೂನ್ಗಿಂತ ಕಡಿಮೆನೇ ಇರುತ್ತೆ. ಸೊ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ಇವಾಗ ಹಸಿ ಕೊಬ್ಬರಿ ಹೆಚ್ಚಿ ತುರಿದು ಇಟ್ಕೊಂಡಿದ್ನಿ ಅಲ್ವಾ. ಸೊ ಇದನ್ನು ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡಿ ಪಾಯಸಕ್ಕೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ. ಜೊತೆಗೆ ಇವಾಗ ಅದನ್ನು ಫ್ರೈ ಆದ ತಕ್ಷಣ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡಬೇಕು. ಇಲ್ಲಿ ನೋಡಿ ನಾವು ರೆಡ್ಡಿಶ್ ಬರಬೇಕು ಇದು.
ಸ್ವಲ್ಪ ಕಮ್ಮಿನೇ ಇಟ್ಟಿದ್ದೀನಿ ನಾನು ಉರಿನ. ಸೊ ಇದನ್ನು ನೀಟಾಗಿ ಫ್ರೈ ಆಗಲಿ, ಜಾಸ್ತಿ ಉರಿ ಇಟ್ಟರೆ ಕರಗಾಗ್ಬಿಡುತ್ತೆ. ಸೊ ಹಾಗಾಗಿ ಲೈಟಾಗಿಟ್ಟು ಉರಿನ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆದಮೇಲೆ ಸೊ ನಾನು ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಆ ಬೇಳೆ ಮತ್ತು ಬೆಲ್ಲ ಎಲ್ಲ ಒಂದೇ ಪಾತ್ರೆಯಲ್ಲಿ ಹಾಕಿಟ್ಟಿದ್ನಲ್ವ, ಸೊ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಇದೇನು ಭಾಳ ಕಷ್ಟ ಇಲ್ಲ, ಈಸಿ. ಪಾಯಸ ಮಾಡೋದು ತುಂಬ ಈಸಿ. ಕುಕ್ಕರೇ ಅರ್ಧ ಕೆಲಸ ಎಲ್ಲ ಮಾಡಿಬಿಡುತ್ತೆ. ಸೊ ನೋಡಿ, ಇಲ್ಲಿ ನಾನು ಆ ಬೇಳೆ ಮತ್ತು ಬೆಲ್ಲ ಒಂದೇ ಪಾಕದಲ್ಲಿ ಸೋಸಿ ಇದರಲ್ಲೆಲ್ಲ ಹಾಕಿಟ್ಟಿದ್ನಲ್ವ, ಸೊ ಇದನ್ನೆಲ್ಲ ಬೆರೆಸ್ತಾ ಇದ್ದೀನಿ. ಇದಕ್ಕೆ ನಾನು ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ, ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಆಲ್ರೆಡಿ ಇದು ಮಿಕ್ಸ್ ಆಯಿತು. ಇವಾಗ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು, ಯಾಕಂದರೆ ಶಾವಿಗೆನ ಹಾಕಿರ್ತೀವಲ್ವ, ಅದು ಕ್ರಿಸ್ಪಿಯಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅದು ಮೆತ್ತಗಾಗಲಿ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಬೇಯಿಸಬೇಕಾಗುತ್ತೆ. ಸೊ ನಿಮಗೆ ಸ್ವಲ್ಪ ನೀರು ಬೇಕು ಅಂದರೆ ನೀರು ಅದು ಎಷ್ಟೇ ಶಾವಿಗೆ ಹಾಕಿರೋದ್ರಿಂದ ನಾವು ಎಷ್ಟೇ ನೀರು ಮಾಡಿದ್ರೂ ಲಾಸ್ಟ್ ಟೈಮ್ ಗಟ್ಟಿ ಆಗಿಬಿಡುತ್ತೆ. ಸೊ ಶಾವಿಗೆನೇ ಸ್ವಲ್ಪ ಗಟ್ಟಿ ಮಾಡಿಬಿಡುತ್ತೆ. ಸೊ ಹಾಗಾಗಿ ನಾನು ನೀರನ್ನು ಹಾಕಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ. ಒಂದು 5 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡ್ತೀನಿ. ಬೆಂದಾದ ತಕ್ಷಣ ನಾನು ಇದರಲ್ಲಿ ಕುಕ್ಕರನ್ನು ಆಫ್ ಮಾಡ್ತೀನಿ. ನೋಡಿ, ಎಲ್ಲದನ್ನು ಹಾಕಿ ನೀಟಾಗಿ ಬೆರೆಸ್ತಾ ಇದ್ದೀನಿ. ಮಿಕ್ಸ್ ಆಗಬೇಕಲ್ವ ಎಲ್ಲದು, ಡ್ರೈ ಫ್ರೂಟ್ಸು, ಕೊಬ್ಬರಿ, ಶಾವಿಗೆ, ಆಮೇಲೆ ಬೇಳೆ, ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಆಲ್ರೆಡಿ ನನ್ನ ಪಾಯಸ ರೆಡಿಯಾಗಿದೆ. ನಾನು ಇಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ. ಯಾವ ರೀತಿ ಕಾಣ್ತಾ ಇದೆ ಅಂತ ನೀವೇ ನೋಡಿ. ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಚೆನ್ನಾಗಾಗಿದೆ, ಪಾಯಸ ಚೆನ್ನಾಗಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ, ರುಚಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು, ಬಟ್ ಮಾಡಿದ್ದೀನಿ, ಬೇರೆ ಕಡೆ ಮಾಡಿದ್ದೀನಿ. ನಮ್ಮ ಮನೇಲಿ ಫಸ್ಟ್ ಟೈಮ್ ಮಾಡಿರೋದು. ಸೊ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿತ್ತು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ನಾನು ಇಲ್ಲಿ ತಿರುಗಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಟೇಸ್ಟ್ ಹೆಂಗಾಗಿದೆ ಅಂತ ನೋಡೋಣ ಕ್ಯೂರಿಯಾಸಿಟಿಯಿಂದ ಬೆಂದೆ. ಕೆಳಗೇನಾದರೂ ಶಾವಿಗೆ ಅಂಟಿದೆಯೇನೋ ಅಂತ ಹೇಳ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಶಾವಿಗೆ ಪಾಯಸ ಅಂದರೆ ಸ್ವಲ್ಪ ನೀರಾಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸಲ್ಲ. ನಾನು ಒಂದು ಅದಕ್ಕೆ ಮಾಡ್ಕೊಂಡಿದ್ದೀನಿ. ತೀರಾ ಗಟ್ಟಿನೂ ಅಲ್ಲ, ತೀರಾ ನೀರಾಗೂ ಅಲ್ಲ, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಪದೇ ಪದೇ ತಿರುಗಿಸ್ತಾನೆ ಇದ್ದೀನಿ. ಸೊ ಆಯಿತು, ಇಷ್ಟೇ ಶಾವಿಗೆ ಪಾಯಸ ರೆಸಿಪಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.